ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮಾವ, ಇತ್ತೀಚೆಗೆ ನನ್ನ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ನನ್ನಲ್ಲಿ ತುಂಬಾ ಚೇಂಜಸ್ ಆಗಿದೆ, ಒಂದು ಗತ್ತು ಬಂದಿದೆ ಅಂತ ನಿಮಗೆ ಅನಿಸ್ತಾ ಇಲ್ಲ ಮಾವ? ನಾನು ಮಾತಾಡೋ ಶೈಲಿ ಆಗಿರ್ಬೋದು ಅಥವಾ ನಡೆಯೋ ರೀತಿ ಆಗಿರ್ಬೋದು ತುಂಬಾ ಚೇಂಜಸ್ ಅಂತ ಅನಿಸ್ತಿಲ್ವಾ? ಹೌದು ಅಳಿಂದ್ರೆ, ನೀವು ತುಂಬಾ ಬದಲಾಗಿದ್ದೀರಾ. ಆದ್ರೂ ನೀವು ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಅಳಿಂದ್ರೆ, ಏನು ಅಳಿಂದ್ರೆ ಕೈಯಲ್ಲಿ ಫೋನು ಹೊಸ್ದ ತಗೊಂಡ್ರ? ಓಹ್, ಇದೇನ್ ದೊಡ್ಡ ವಿಷಯ ಬಿಡಿ ಮಾವ. ಅವ ಇದು ತುಂಬಾ ಕಾಸ್ಟ್ಲಿ ಫೋನ್ ತರ ಕಾಣಿಸ್ತಾ ಇದೆ. ಹೌದೌದು, ಇದು ಲಕ್ಷದ ಮೇಲೆ ಒಂದು 1/4 ಲಕ್ಷ ಕೊಟ್ಟಿದ್ದೀನಿ ಅಷ್ಟೇ. ರೀ ಏನ್ರಿ ಇಷ್ಟೊಂದು ಕಾಸ್ಟ್ಲಿ ಫೋನ್ನ ನೀವ್ ಹೇಗ್ರಿ ತಗೊಂಡ್ರಿ? ಅದು ನಾನು ಕೆಲ್ಸಕ್ಕೆ ಎಲ್ಲಿ ಹೋಗ್ತಾ ಇದ್ದೀನಿ ಹೇಳು? ಮಿನಿಸ್ಟ್ರು ಅಕ್ಕನ ಹತ್ರಕ್ಕೆ ನನ್ನ ಪಿ ಆಗಿ ಕೆಲಸ ಮಾಡ್ತಾ ಇರೋದು ಕಣೆ. ಅವರ ರೇಂಜ್ಗೆ ಕಡೆ ಪಕ್ಷ ಈ ಥರದ್ದೊಂದು ಫೋನ್ ಬೇಡವಾ? ಮೊನ್ನೆ ಅಡ್ವಾನ್ಸ್ ಅಂತ ಕೊಟ್ರಲ್ಲ, ಅದನ್ನ ಡೌನ್ ಪೇಮೆಂಟ್ ಅಂತ ಹಾಕಿ ಮಿಕ್ಕಿದ್ದನ್ನ EMI ಹಾಕಿಸ್ಕೊಂಡಿದ್ದೀನಿ. ತುಂಬಾ ಸಂತೋಷ ಅಳಿ ಅಂದ್ರೆ, ನೀವು ನನ್ನ ಮಗಳು ನನ್ನ ಮೊಮ್ಮಗಳು ಐಶು ಎಲ್ಲರೂ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ರೀ, ಇಂಥ ಫೋನ್ನ ನಾವು ಜೀವನದಲ್ಲೇ ತಗೋತೀವೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿ 2 ದಿನಕ್ಕೆ ಇಂಥ ಫೋನ್ ತಗೊಂಡಿದ್ದೀರಾ. ನನಗಂತೂ ತುಂಬಾ ಖುಷಿ ಆಗ್ತಿದೆ ರೀ. ಲೇ ಸುಂದರ ದರಿದ್ರ, ನೋಡು, 2 ದಿನ ಕೆಲಸ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಿಗುತ್ತೆ ಅಂದರೆ ನನಗೂ ಒಂದು ಕೆಲಸ ಕೊಡಿಸು. ಈ ಮನೆಯಲ್ಲಾದರೂ ಸುಮ್ಮನೆ ಕೂತಿರ್ತೀನಿ, ದೇಹ ಜಡ್ಗಟ್ಟಂಗೆ ಆಗಿರುತ್ತೆ. ವಿಜಯ ಮೇಡಮ್ದು ಕೈಯೋ ಕಾಲೋ ಅಮಿಕೆ ಚೂರು ಪರು ಕಾಸು ಮಾಡ್ಕೋತೀನಿ ಕಣ, ಕೊಡಿಸೋ. ಇಲ್ಲಿ ಯಾಕೆ ಸುಮ್ಮನೆ ಕೂತ್ಕೋಬೇಕಂತಮ್ಮ ಅವ್ರೆ? ಮನೆ ಅಂದಮೇಲೆ ಎಲ್ಲ ಒಂದೇ ಅಲ್ವಾ? ಇಲ್ಲೂ ಕೆಲಸ ಮಾಡ್ಬೋದಲ್ವಾ ನೀವು? ನಮ್ಮನೆ ಕೆಲಸಗಳನ್ನ ನಾವೇ ತಾನೇ ಮಾಡ್ಕೋಬೇಕು. ಹೌದು ಮೇಡಮರೇ, ನೀವು ಮಾತಾಡಿದ ಮೇಲೆ 2 ಮಾತಿಲ್ಲ. ಹೌದು, ಶ್ರಾವಣಿ ಮೇಡಮ್ ಅವ್ರು ಹೇಳಿದ್ಮೇಲೆ 2 ಮಾತಿಲ್ಲ. ಅವ್ರು ಏನೇ ಹೇಳಿದ್ರು ಯೋಚನೆ ಮಾಡಿ ಕರೆಕ್ಟಾಗಿ ನಿರ್ಧಾರ ತಗೊಂಡಿರ್ತಾರೆ. ಒಳ್ಳೆ ಮಾತೇ ಹೇಳ್ತಾರೆ. ನೀನು ಈ ಮಾತು ಹೇಳ್ತಿದ್ಯಾ? ಮೇಡಮ್ ಇಷ್ಟೊಂದು ನಂಬಿಕೆ ಬಂದ್ಬಿಟ್ಟಿದೆ ನಿನಗೆ? ಹೌದು ಕಣೋ, ಶ್ರಾವಣಿ ಮೇಡಮ್ ಅವ್ರನ್ನ ಅರ್ಥ ಮಾಡ್ಕೊಂಡವ್ರಿಗೆ ಎಲ್ರಿಗೂ ಈ ನಂಬಿಕೆ ಬಂದೇ ಬರುತ್ತೆ. ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಆ ಮನೇಲಿ ಆಟ ಆಡ್ಕೊಂಡು ಬೆಳೆದ ಹುಡುಗಿ ನೀನು. ಈ ಮನೆಗೆ ಬಂದು ಎಷ್ಟು ಕಷ್ಟಪಡ್ತಿದ್ಯಾ ನೋಡು. ಹಾಗೆಲ್ಲ ಏನಿಲ್ಲ ಸರ್ಸತ್ತೆ, ನನ್ಗೆ ಯಾವ ಕಷ್ಟನೂ ಇಲ್ಲ. ಎಂಥ ಒಳ್ಳೆ ಗುಣ ನಮ್ಮ ನಿಂದು. ನಿಮ್ಮ ಅತ್ತೆ ನಿನಗೆ ಎಷ್ಟೆಲ್ಲ ಕಷ್ಟ ಕೊಡ್ತಿದ್ರು, ಏನೂ ಕಷ್ಟ ಇಲ್ಲ ಅಂತ ಹೇಳ್ತಿದ್ಯಾ ನೋಡು. ನಿನ್ನಂತೋಳನ್ನ ಇಷ್ಟಪಡ್ದಿರೋ ಅಂತಹ ಕಲ್ ಹೃದಯ ನಿಮ್ಮ ಅತ್ತೆದು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆಲಿ ನಾನು ಇರ್ತೀನಿ. ನನ್ನನ್ನು ನಿನ್ನ ತಾಯಿ ಅಂತ ಅನ್ಕೋ. ನೋಡು ವರಲಕ್ಷ್ಮಿ, ಅತ್ತೆರೆಲ್ಲ ಹೀಗೆ ಆಡೋದು. ನಮ್ಮತ್ತೇನೂ ಅಷ್ಟೇ, ಮದುವೆ ಆದೋಸ್ರಲ್ಲಿ ಹೀಗೆ ಆಡ್ತಿದ್ಲು. ವರ್ಷಗಳು ಕಳೀತಾ ಕಳೀತಾ ಅವಳಿಗೂ ವಯಸ್ಸಾಯ್ತು ನೋಡು, ತೆಪ್ಪಗೆ ಮೂಲೆಯಲ್ಲಿ ಸೇರ್ಕೊಂಡ್ಲು. ಈಗ ನಂದೇ ರಾಜ್ಯ ಬರ. ಹಾಗೆಲ್ಲ ಹೇಳ್ಬೇಡಿ ಸರ್ಸತ್ತೆ. ಅತ್ತೆ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅವ್ರು ಏನು ಹೇಳಿದ್ರು ನನ್ನ ತಪ್ಪನ್ನ ತಿದ್ದಕ್ಕೆ ಹೇಳ್ತಿದ್ದಾರೆ ಅಷ್ಟೇ. ಜೀವನನ ಕಲ್ತ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದ್ದಾರೆ. ಅವರಿಗೋಸ್ಕರ ನಾನು ಏನಾದ್ರು ಮಾಡ್ಕೊಡೋದು ಅಂದ್ರೆ ಅದು ನನ್ನ ಸಂತೋಷನೇ. ನಾನು ಮಾಡಿದ್ದನ್ನ ಅವ್ರು ಖುಷಿಯಿಂದ ತಿಂದ್ರೆ ಅಷ್ಟೇ ಸಾಕು. ಅಯ್ಯೋ, ಹಾಗಂತ ತಲೆ ಮೇಲೆ ಕೂರ್ಸ್ಕೊಂಡ್ಬಿಡ್ಬೇಡಮ್ಮ. ನಿಮ್ಮ ಅತ್ತೆ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ, ಆಮೇಲೆ ನಿನ್ನನ್ನ ತುಳ್ದಾಕ್ಬಿಡ್ತಾಳೆ ಅಷ್ಟೇ. ಸರ್ಸತ್ತೆ. ಸರಿ ಸರಿ, ನಾನು ನಿನ್ಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಲ್ಲ ನಿಂಗೆ? ಆ ಹುಡುಗಿನ ಕಂಡ್ರೆ ಯಾಕೆ ಹಿಂಗಾಡ್ತೀಯ? ಹೌದು, ನನಗೆ ಮನುಷ್ಯತ್ವ ಇಲ್ಲ. ನಿಮಗಿದೆ ಅಲ್ವಾ? ನಿಮಗಿರೋ ಮನುಷ್ಯತ್ವದ ಕಣ್ಣಲ್ಲಿ ಒಂದೇ ಒಂದು ಸರ್ತಿ ನನ್ನ ಮಗಳನ್ನ ನೋಡಿ. ಅವಳ ಕಣ್ಣೇ ನಿಮಗೆ ಕಾಣಿಸ್ತಾ ಇಲ್ಲ ಅಲ್ವಾ?
ಬರೀ ಆ ಸೊಸೆ ಕಣ್ಣೀರು ಮಾತ್ರ ಕಾಣಿಸ್ತಿದೆ ನಿಮಗೆ. ಹಾಗಲ್ವೇ ಇಂದ್ರ, ನಮ್ಮ ಮಗಳ ಜೀವನ ಹೀಗಾಗೋಕ್ಕೆ ಒಂದು ಅರ್ಥದಲ್ಲಿ ಅವಳು ಕಾರಣ, ನಾವುಗಳು ಕಾರಣ. ಸುಬ್ಬುಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದ್ ಮಾತು ಕೇಳ್ದೆ ಅವನ್ ತಂಗಿ ಮದ್ವೆ ಅಂತ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿ ಅವ್ನ್ ಬಲವಂತವಾಗಿ ಮದ್ವೆಗೆ ಒಪ್ಸೋದ್ವಲ್ಲ, ಇದು ತಪ್ಪಲ್ವೇನೆ? ನೋಡ್ರಿ, ಈ ಕಂತೆ ಪುರಾಣಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ನೀವು. ನನ್ನ ಮಗಳು ಈ ಮನೇಲಿ ಕಣ್ಣೀರು ಹಾಕ್ತಿದ್ದಾಳೆ ಅಂದ್ಮೇಲೆ ಆ ಮನೆ ಮಗಳು ಇಲ್ಲಿ ಸಂತೋಷವಾಗಿರಕ್ಕೆ ನಾನ್ ಬಿಡಲ್ಲ ಅಷ್ಟೇ. ಇಂದ್ರ, ಇದು ತುಂಬಾ ಕೆಟ್ಟ ಬುದ್ಧಿ ಕಣೆ. ಹೌದು, ನನ್ನನ್ನ ಕೆಟ್ಟವಳು ಅಂತಾನೆ ಇಟ್ಕೊಳ್ಳಿ. ನನ್ನ ಮಗಳ ಪಾಲ್ಗೆ ಯಾರ್ಯಾರು ಕೆಟ್ಟವರಾದ್ರೋ ಅವ್ರ ಎಲ್ಲರೂ ಪಾಲ್ಗೂ ನಾನ್ ಕೆಟ್ಟವಳು ಅಷ್ಟೇ. ಅಲ್ವೇ ಇಂದ್ರ, ನಮ್ಮ ಮಗಳ ಜೀವನ ಹೀಗಾಗೋದಕ್ಕೂ ಆ ಹುಡುಗಿಗೂ ಏನೇ ಸಂಬಂಧ? ಅವಳು ನಮ್ಮ ಮಗ ಪ್ರೀತಿಯಿಂದ ಮದುವೆ ಆಗಿರೋ ಹುಡುಗಿ, ನಮ್ಮ ಮನೆ ನಂದಾದೀಪ ಕಣೆ. ಅವಳೇನಿ ಮನೆ ನಂದಾದೀಪ ಅಲ್ಲಪ್ಪ, ನಮ್ಮ ಮನೆಗ್ ಬಿದ್ದಿರೋ ಬೆಂಕಿ ಅವಳು. ಸುಮ್ನೆ ಇರ್ತೀರಾ ನೀವು? ಅವಳಿಂದ ನಮ್ಮನೆ ಏನ್ ಬೆಳಕಾಗಿಲ್ಲಪ್ಪ. ಇನ್ನು ನಮ್ಮನೆ ಇನ್ನೂ ಹತ್ಕೊಂಡು ಗುರಿ ತಕ್കൂತಿದೆ. ಆ ಬಿಸಿ ಅವ್ರ ಮನೆಗೂ ತಾಗಬೇಕು. ಆ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ರು ಕಿಸಿ ಕಿಸ ಅಂತ ನಕ್ಕೊಂಡು ಸಂತೋಷದಿಂದ ಜೀವನ ಮಾಡ್ತಿದಾರಂತೆ. ನನ್ನ ಮಗಳು ಇಲ್ಲಿ ಕಣ್ಣೀರು ಹಾಕ್ತಿದ್ದಾಳೆ. ಅವರಿಬ್ರು ಮದುವೆ ಆಗಿದ್ದಕ್ಕೆ ನನ್ನ ಮಗಳು ನೋವು ಸಂಕಟ ಅನುಭವಿಸಿದಾಳೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಅವರಿಬ್ರು ಜೀವನದಲ್ಲೂ ಅಲ್ಲೋಲ ಕಲ್ಲೋಲ ಆಗ್ಬೇಕು. ಅವರಿಬ್ರು ದೂರ ಆಗ್ಬೇಕು. ಅವ್ರ ನೆಮ್ಮದಿ ಕೆಡಬೇಕು. ಆಗ್ಲೇ ರೀ ನನ್ನ ಹೊಟ್ಟೆ ತಣ್ಣಗಾಗೋದು. ಇಂದ್ರ, ನನ್ನ ಮಾತು ಕೇಳೆ. ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಆ ಶ್ರಾವಣಿ ಸುಬ್ಬು ಇಬ್ರು ದೂರ ಆಗ್ಬೇಕು. ಅವರಿಬ್ರು ನೆಮ್ಮದಿ ಹಾಳಾಗ್ಬೇಕು. ಹಾಗಿದ್ರೆ ಅಮ್ಮ ಮಾಡ್ತಿರೋದು ಸರಿಯಾಗೇ ಇದೆ. ಎರಡೆರಡು ನಿಮಿಷ ಮಲ್ಗಕ್ಕೆಲ್ಲ ರೆಡಿ ಮಾಡ್ತೀನಿ. ನೀ ಆರಾಮಾಗಿ ನಿಂತ್ಕೋ, ಮಲ್ಗಕ್ಕೆ ನಾನು ರೆಡಿ ಮಾಡ್ತೀನಿ. ನೀವ್ ಯಾಕೆ ಮಾಡ್ತೀರಾ? ನಾನು ಮಾಡ್ತೀನಿ ರೀ. ಸುಮ್ಮನೆ ಇರೋ ಅಂದೆ ತಾನೆ. ಬಾ ಕೂತ್ಕೋ, ಸ್ವಲ್ಪ ಕೂತ್ಕೋ. ಅಯ್ಯೋ ದೇವ್ರೆ, ಏನ್ ಮಾಡ್ತಿದ್ದೀರಾ? ಬಿಡಿ. ಸುಮ್ಮನೆ ಕೂತ್ಕೋ ಅಂತ ಹೇಳ್ದೆ ತಾನೆ, ಕೂತ್ಕೋ. ಬೆಳಗ್ಗೆಯಿಂದ ನಿಂತ್ಕೊಂಡೇ ಕೆಲಸ ಮಾಡಿರ್ತೀವರ, ಕಾಲು ನೋವಾಗ್ತಿರತ್ತಲ್ವಾ? ಆದ್ರೂ ನೀವು ಕಾಲ್ ಮುಟ್ಬಾರ್ದು. ಗಂಡನ ಕೆಲಸ ಹೆಂಡತಿ ಮಾಡ್ಬೋದು ಅಂದಮೇಲೆ ಹೆಂಡತಿ ಕೆಲಸನೂ ಗಂಡ ಮಾಡ್ಬೋದು, ತಪ್ಪೇನೂ ಇಲ್ಲ. ಅಮ್ಮ ನಿಂಗೆ ತುಂಬಾ ಹಿಂಸೆ ಕೊಡ್ತಿದಾರಲ್ವಾ? ಇಲ್ಲ ರೀ, ಅತ್ತೆ ಬಗ್ಗೆ ನೀವು ಏನೇನೋ ಮಾತಾಡ್ಬೇಡಿ. ಸರಿ, ಅದೇನು ಅಂತ ನೀನು ಹೇಳಲ್ಲ, ನಾನು ಕೇಳಲ್ಲ, ಆ ವಿಷಯನ ಬಿಟ್ಬಿಡೋಣ, ಸರಿನಾ? ಒಂದ್ ನಿಮಿಷ ಇರು. ತಗೋ, ಏನ್ರಿ ಇದು? ನಿನ್ ಜಾಬ್ ಅಪ್ಲಿಕೇಶನ್ ಪೇಪರ್ಸ್. ಏನು ನನಗ? ನಾನ್ ಯಾವಾಗ ಜಾಬಿಗೆ ಹೋಗ್ತೀನಿ ಅಂತ ಹೇಳ್ದೆ? ಮನೇಲಿ ಬೆಟ್ಟದ ಕೆಲಸ ಇರುವಾಗ ಹೊರಗೆ ಹೋಗಿ ದುಡಿಯೋದಾ?